ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದ ಅಜ್ಜಂಪುರ, ಸಿರಸಿ ಅಥವಾ ಮಡಿಕೇರಿಯ ಹಸಿರು ಕಾಡುಗಳು ನಮಗೆ ಎಲ್ಲ ತುಂಬ ಇಷ್ಟ ಅಲ್ಲವೇ? ಆದರೆ ಇವತ್ತು ನಾವು ನಮ್ಮ ಭಾರತದಿಂದ ಬಹಳ ದೂರದಲ್ಲಿರುವ ಹಿಮ ಮತ್ತು ನಿಸರ್ಗದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ನಾರ್ವೆ ದೇಶಕ್ಕೆ ಹೊರಡೋಣವೇ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಾರ್ವೆ ಎಂದ ತಕ್ಷಣ ನೆನಪಾಗುವುದು ತಣ್ಣನೆಯ ವಾತಾವರಣ ಮತ್ತು ಹಿಮ. ಆದರೆ ಅಲ್ಲಿ ನಮಗೆ ಗೊತ್ತಿಲ್ಲದ ಎಷ್ಟೋ ಆಶ್ಚರ್ಯಕರ ವಿಷಯಗಳಿವೆ. ಇವತ್ತು ಅತ್ಯಂತ ಸರಳವಾಗಿ ನಾರ್ವೆಯ 6 ಮುಖ್ಯ ಮತ್ತು ತಮಾಷೆಯ ಸಂಗತಿಗಳನ್ನು ತಿಳಿಯೋಣ. ಮೊದಲನೇ ವಿಷಯ, ಇಲ್ಲಿ ಮಧ್ಯರಾತ್ರಿಯಲ್ಲೂ ಸೂರ್ಯ ಕಾಣಿಸುತ್ತಾನೆ. ನಮ್ಮಲ್ಲಿ ಸಾಮಾನ್ಯವಾಗಿ 6:30 ಅಥವಾ 7 ಗಂಟೆಗೆ ಕತ್ತಲಾಗುತ್ತದೆ. ಆದರೆ ನಾರ್ವೆಯ ಉತ್ತರ ಭಾಗದಲ್ಲಿ ಮೇ ತಿಂಗಳಿನಿಂದ ಜುಲೈವರೆಗೂ, ಅಂದರೆ ಸುಮಾರು 76 ದಿನಗಳ ಕಾಲ ಸೂರ್ಯ ಮುಳುಗುವುದೇ ಇಲ್ಲ. ರಾತ್ರಿ 12 ಗಂಟೆಯಾದರೂ ಹೊರಗಡೆ ಹಗಲಿನಂತೆ ಬೆಳಕಿರುತ್ತದೆ. ಜನರು ರಾತ್ರಿಯಲ್ಲಿ ನಿದ್ದೆ ಮಾಡೋದಕ್ಕಾಗಿ ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ನಿದ್ದೆ ಮಾಡುತ್ತಾರೆ. ಇನ್ನು ಚಳಿಗಾಲದಲ್ಲಿ, ಎಂದರೆ ನವೆಂಬರ್ನಿಂದ ಜನವರಿವರೆಗೂ ಸೂರ್ಯನು ಬರೋದೇ ಇಲ್ಲ. ಇಡೀ ದಿನ ಕತ್ತಲೆಯಾಗೇ ಇರುತ್ತದೆ. ಎರಡನೇ ವಿಷಯ, ಅಲ್ಲಿನ ಫ್ರೋಡ್ಸ್ ಎನ್ನುವ ನೈಸರ್ಗಿಕ ಕಣಿವೆಗಳು. ನಮ್ಮ ಶಿವಮೊಗ್ಗ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆ ನದಿಗಳು ಹರಿಯುವುದನ್ನು ನೋಡಿದ್ದೇವೆ ಅಲ್ವಾ? ಹಾಗೆಯೇ ನಾರ್ವೆಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಹಿಮ ಕರಗಿ ಬೃಹತ್ ಪರ್ವತಗಳ ನಡುವೆ ಸಮುದ್ರದ ನೀರು ಆಳವಾಗಿ ತೂರಿಕೊಂಡಿದೆ. ಇವುಗಳನ್ನು ಫ್ರೋಡ್ಸ್ಗಳು ಎನ್ನುತ್ತಾರೆ. ನಾರ್ವೆಯಲ್ಲಿ 1000ಕ್ಕೂ ಹೆಚ್ಚು ಇಂತಹ ಸುಂದರ ಕಣಿವೆಗಳಿದೆ. ಇಲ್ಲಿ ದೋಣಿಯಲ್ಲಿ ಪ್ರಯಾಣಿಸುವುದು ಪ್ರಪಂಚದ ಅತ್ಯಂತ ಸುಂದರವಾದ ಅನುಭವಗಳಲ್ಲಿ ಒಂದಾಗಿದೆ. ಮೂರನೇ ಸಂಗತಿ, ಫುಡ್ ಐಟಮ್ ಸಾಲ್ಮನ್ ಸುಶಿ ಫಿಶ್ ಬಗ್ಗೆ. ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಜಪಾನೀಸ್ ಹೋಟೆಲ್ಗಳಲ್ಲಿ ಸಿಗುವ ಸುಶಿ ಖ್ಯಾತ ನಿಮಗೂ ಗೊತ್ತಿರಬಹುದು. ಸುಶಿ ಎಂದರೆ ಜಪಾನೀಸ್ ದೇಶದ್ದು ಎಂದು ನಾವೆಲ್ಲ ಅಂದುಕೊಂಡಿದ್ದೇವೆ. ಆದರೆ ಸುಶಿಯನ್ನು ಜಪಾನ್ಗೆ ಪರಿಚಯಿಸಿದ್ದೇ ನಾರ್ವೆ ದೇಶದವರು. 1980ರ ದಶಕದಲ್ಲಿ ನಾರ್ವೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಸಾಲ್ಮನ್ ಮೀನುಗಳು ಇದ್ದವು. ಅವರು ಜಪಾನ್ಗೆ ಹೋಗಿ ತಮ್ಮ ಮೀನನ್ನು ಹಸಿಯಾಗಿ ತಿನ್ನಬಹುದು ಎಂದು ತೋರಿಸಿಕೊಟ್ಟರು. ಇದು ಪ್ರಪಂಚಾದ್ಯಂತ ಜನಪ್ರಿಯವಾಗಿರುವ ಸಾಲ್ಮನ್ ಸುಶಿ ಫಿಶ್ ಹಿಂದಿರುವ ಸೂತ್ರಧಾರರ ನಾರ್ವೆ. ನಾಲ್ಕನೇದು ತುಂಬ ತಮಾಷೆಯಾಗಿದೆ. ಸೈನ್ಯದ ಅಧಿಕಾರಿಯಾದ ಪೆಂಗ್ವಿನ್. ಮೆರವಣಿಗೆಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸುವುದು ಪೆಂಗ್ವಿನ್. ನಾರ್ವೆ ದೇಶದಲ್ಲಿ ಒಂದು ಪೆಂಗ್ವಿನ್ ಹಕ್ಕಿಗೆ ಸೈನ್ಯದ ಹಿರಿಯ ಅಧಿಕಾರಿ ಪಟ್ಟವನ್ನು ಕೊಟ್ಟಿದ್ದಾರೆ. ಅದರ ಹೆಸರು ಸರ್ ನಿಕೋಲಸ್ ಒಲವ್. ಈ ಪೆಂಗ್ವಿನ್ ಮೃಗಾಲಯದಲ್ಲಿ ಇರುತ್ತದೆ. ನಾರ್ವೆಯ ರಾಯಲ್ ಗಾರ್ಡ್ ಸೈನಿಕರು ಈ ಪೆಂಗ್ವಿನ್ ಅನ್ನು ತಮ್ಮ ನಾಯಕನನ್ನಾಗಿ ಸ್ವೀಕರಿಸಲಾಗಿದೆ. ನಾರ್ವೆಯ ಸೈನಿಕರು ಅಲ್ಲಿಗೆ ಹೋದಾಗ ಈ ಪೆಂಗ್ವಿನ್ ಮಿಲಿಟರಿ ಉಡುಪಿನಲ್ಲಿ ಸೈನಿಕರನ್ನು ಸಾಲಾಗಿ ನಿಲ್ಲಿಸಿ ಪರಿಶೀಲನೆ ಮಾಡುತ್ತದೆ. ಐದನೇದು, ವಿಶ್ವದ ಅತಿ ಉದ್ದದ ರಸ್ತೆ ಸುರಂಗ. ಅಲ್ಲಿನ ತಂತ್ರಜ್ಞಾನ. ನಾರ್ವೆಯಲ್ಲಿ ಬೆಟ್ಟಗಳು ಹೆಚ್ಚಾಗಿರುವುದರಿಂದ ಅವರು ಪ್ರಪಂಚದಲ್ಲೇ ಅತಿ ಉದ್ದದ ರಸ್ತೆ ಸುರಂಗವನ್ನು ನಿರ್ಮಿಸಿದ್ದಾರೆ. ಈ ಸುರಂಗದ ಉದ್ದ ಬರೋಬ್ಬರಿ 24.5 ಕಿಲೋಮೀಟರ್. ಸುರಂಗದ ಒಳಗೆ ಕಾರಿನಲ್ಲಿ ಹೋಗಲು 20 ನಿಮಿಷದ ಕಾಲ ಬೇಕು. ಚಾಲಕರಿಗೆ ಬೇಸರವಾಗದೇ ಇರಲಿ ಮತ್ತು ಕತ್ತಲಿನಲ್ಲಿ ನಿದ್ರೆ ಬರದಿರಲಿ ಎಂದು ಸುರಂಗದ ಮಧ್ಯದಲ್ಲಿ ನೀಲಿ ಮತ್ತು ಹಳದಿ ಬಣ್ಣದ ಸೂರ್ಯೋದಯ ಅಂತಹ ಸುಂದರ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆರನೇ ವಿಷಯ, ಚೀಸ್ ಕತ್ತರಿಸುವ ಸರಳ ಉಪಕರಣ. ನಮ್ಮ ಮನೆಗಳಲ್ಲಿ ತೆಂಗಿನಕಾಯಿ ತುರಿಯುವ ಉಪಕರಣ ಇರುವಂತೆ ನಾರ್ವೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಚೀಸ್ ಕತ್ತರಿಸುವ ಸೀಸರ್ ಇರುತ್ತದೆ. 1925ರಲ್ಲಿ ನಾರ್ವೆಯ ಒಬ್ಬ ಮರಗೆಲಸ ಮಾಡುವ ವ್ಯಕ್ತಿ ಚಾಕುವಿನಿಂದ ಚೀಸನ್ನು ಕತ್ತರಿಸಲು ಕಷ್ಟವಾದಾಗ ಈ ಸರಳ ಉಪಕರಣವನ್ನು ಕಂಡುಹಿಡಿದನು. ನಿಮಗೆ ನಾರ್ವೆಯ ಈ 6 ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತು ತಮಾಷೆಯ ವಿಷಯಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.